ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಸಮಯದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 6ರಿಂದ 12ನೇ ತರಗತಿಯ ವಿಷಯದ ಒಂದು ವಿಷಯವನ್ನು ಈ ಸಮಯದಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಸವಿಸ್ತಾರವಾಗಿ ನೋಡಿಕೊಳ್ಳೋಣ. ಹಾಗಾದ್ರೆ ಮೊದಲನೆಯದಾಗಿ ನೋಡುವಾಗ ನಾವು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದರೆ ನೋಡಿ, ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾದರೆ ಇತಿಹಾಸ ಅಂದರೆ ಏನು? ಹಾಗಾದರೆ ಇತಿಹಾಸ ಅಂದರೆ ಏನಪ್ಪ ಅಂದ್ರೆ ಹಿಂದೆ ನಡೆದು ಹೋಗಿರ್ತಕ್ಕಂತಹ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವೇನಂತ ಕರಿತಾ ಇದ್ದೀವಪ್ಪ ಅಂದ್ರೆ ಇತಿಹಾಸ ಅಂತ ಕರಿತಾ ಇದ್ದೀವಿ. ಏನ್ರಿ? ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಘಟನೆಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇತಿಹಾಸ ಎಂಬ ಪದವು ಏನಾಗಿತ್ತಪ್ಪ ಅಂದ್ರೆ ಈ ಇಂಗ್ಲಿಷ್ ಭಾಷೆ ಹಿಸ್ಟ್ರಿ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಆ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಪದ ಆಗಿದೆ. ಅಂದರೆ ಇದು ಮಾನವನು ನಡೆದು ಬಂದಿರತಕ್ಕಂತಹ ದಾರಿಯನ್ನು ಪರಿಚಯಿಸುವಂಥದ್ದಾಗಿದೆ. ಹಾಗಾದರೆ ಆ ದಾರಿಯಲ್ಲಿ ಮಾನವನ ಒಂದು ಸಫಲತೆಯನ್ನು ನೋಡ್ತಾ ಇದ್ದೇವೆ. ಆನಂತರ ವಿಫಲತೆಗಳನ್ನು ಸಹ ವಿವರಿಸುತ್ತದೆ ಈ ಒಂದು ಇತಿಹಾಸ. ಆದರೆ ಇತಿಹಾಸ ಈ ಘಟನೆಗಳನ್ನು ವಿವರಿಸುವಾಗ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಯಾವುದೇ ಇತಿಹಾಸ ಅಂತಕ್ಕಂಥ ಅಂದರೆ ಆ ಘಟನೆ ಯಾವಾಗ ನಡೀತೀರಿ, ಅದು ಎಲ್ಲಿ ನಡೆಯಿತು ಮತ್ತು ಯಾರಿಂದ ನಡೀತು ಎಂಬುದರ ಸ್ಪಷ್ಟತೆಯನ್ನು ಹೊಂದಿರತಕ್ಕಂಥದ್ದೇ ಇತಿಹಾಸವಾಗಿರ್ತದೆ. ಒಂದು ವೇಳೆ ಅದಕ್ಕೆ ಸ್ಪಷ್ಟತೆ ಇಲ್ಲವಾದರೆ ಅದು ಏನಾಗ್ತದಪ್ಪ ಅಂದ್ರೆ ಕಥೆಯಾಗಿ ಹೋಗುವಂಥದ್ದಾಗಿದೆ. ಅದು ಕಥೆಯಾಗಿ ಮತ್ತು ಇತಿಹಾಸಕ್ಕೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಅವನೊಂದು ಏನು ಮಾಡಿದ? ಯುದ್ಧವನ್ನು ಮಾಡಿದ ಅಂತೇಳಿ ನೋಡ್ತಾ ಇದ್ದಾರೆ. ಆದರೆ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟ್ಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧವನ್ನು ಮಾಡಿದನು ಅಂತಕ್ಕಂಥದ್ದು ಇತಿಹಾಸ. ಇತಿಹಾಸ ನಮಗೆ ಹೇಗೆ ಬೇಕಪ್ಪ ಅಂದ್ರೆ ಇಲ್ಲ ನೋಡ್ರಿ, ನಾವು ಒಮ್ಮೆ ಬೆಂಕಿ ಜ್ವಾಲೆಯನ್ನು ಮುಟ್ಟಿರ್ತೇವೆ ಅಂದಿಟ್ಟುಕೊಳ್ಳೋಣ. ಏನಾಗುತ್ತದೆ ರೀ? ಸುಡ್ತೈತೆ ರೀ, ಹೌದಲ್ರಿ? ಅದ ಅನುಭವ ರೀ. ಅದ ಮತ್ತೊಮ್ಮೆ ನಾವು ಬೆಂಕಿಯನ್ನು ಮುಟ್ಟಕ್ಕೆ ಹೋಗ್ತೀವಿ? ಇಲ್ಲ. ಯಾಕಂದ್ರೆ ಈ ಮೊದಲು ಬೆಂಕಿ ಸುಟ್ಟ ಅನುಭವ ನಮಗೆ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ನೋಡುವಾಗ ನಮಗೆ ಇದು ನೆನಪು ಅಥವಾ ಜ್ಞಾಪಕ ಶಕ್ತಿ. ನೆನಪಿಲ್ಲದೆ ಹೋಗಿದ್ರಿ, ಜ್ಞಾಪಕ ಶಕ್ತಿ ಇಲ್ಲ ಹೋದ್ರೆ ಏನಾಗ್ತಿತ್ತು? ಮನುಷ್ಯ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದ. ಇದರಿಂದ ಆತನ ಪ್ರಗತಿ, ಮಾನವನ ಪ್ರಗತಿ ಸಾಧ್ಯ ಆಗ್ತಾ ಇಲ್ಲ. ಈ ನೆನಪು ಅಥವಾ ಜ್ಞಾಪನ ಶಕ್ತಿಯನ್ನು ನಾವು ಸ್ಮರಣ ಶಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಮನುಷ್ಯನ ಸ್ಮರಣ ಶಕ್ತಿ ಅಂತಕ್ಕಂಥದ್ದು ಏನಾಗಿದ್ದೀರಿ ನೋಡ್ರಿ, ಒಂದು ಮನುಷ್ಯರಿಗೆ ಹೇಗೆ ಸ್ಮರಣ ಶಕ್ತಿ ಅವಶ್ಯಕತೆ ಇದೆ ನೋಡ್ರಿ, ಹಾಗೆ ಸಮಾಜಕ್ಕೆ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇದೇ ಮುಖ್ಯ. ಹಾಗೆ ಆ ಸಮಾಜಕ್ಕೆ, ಆ ದೇಶಕ್ಕೆ ಇರಬೇಕಾಗಿರ್ತಕ್ಕಂಥ ಸ್ಮರಣ ಶಕ್ತಿ ಯಾವುದು ಅಂದಾಗ ಅದು ಇತಿಹಾಸ. ಇತಿಹಾಸ ಮನುಷ್ಯನಿಗೆ ಹೆಂಗೆ ಸ್ಮರಣ ಶಕ್ತಿ ಐತೆ ನೋಡ್ರಿ, ಒಂದು ಸಮಾಜಕ್ಕೆ, ಒಂದು ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಯಾಕೆ ಒಂದು ಜಗತ್ತಿಗೆ ಇತಿಹಾಸ ಒಂದು ಸ್ಮರಣ ಶಕ್ತಿಯಾಗಿದೆ. ಇತಿಹಾಸ ಏನು ಮಾಡ್ತದಪ್ಪ ಅಂದ್ರೆ ನಮ್ಮ ಪೂರ್ವಿಕರು ಕೈಗೊಂಡಿರ್ತಕ್ಕಂಥ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿರ್ತಕ್ಕಂತಹ ಸುಖ ದುಃಖಗಳನ್ನು ಮತ್ತು ತೊಂದರೆಗಳನ್ನು ತಿಳಿಸುತ್ತದೆ. ಅಂದರೆ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ಕೈಗೊಂಡಿರ್ತಕ್ಕಂಥ ಒಳ್ಳೆಯ ಒಂದು ತೀರ್ಮಾನಗಳಿಂದ ಎಂಥ ಸುಖಗಳನ್ನು ಅನುಭವಿಸಿದರು, ಆ ತಪ್ಪು ತೀರ್ಮಾನಗಳಿಂದ ಎಂಥ ದುಃಖಗಳನ್ನು ಅನುಭವಿಸಿದರು. ಅಷ್ಟೇ ಅಲ್ಲದೆ ನಮ್ಮ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಸಹ ಎಚ್ಚರಿಸ್ತದೆ. ಯಾವ ರೀತಿ ಒಳ್ಳೆಯ ಕಾರ್ಯಗಳನ್ನ ಕೈಗೊಂಡ್ರೆ ನಮ್ಮ ಒಂದು ಜೀವನದಲ್ಲಿ ಒಳ್ಳೆಯಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಬರ್ತಾವ, ಅಥವಾ ಕೆಟ್ಟ ಕಾರ್ಯ ಅಂದ್ರೆ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಎಂಥ ತೊಂದರೆಗಳು ಬರ್ತಾವೆ ಅನ್ನೋದನ್ನು ಸಹ ನಮಗೆ ಇತಿಹಾಸ ಹೇಳಿಕೊಡ್ತದೆ. ಹಾಗಾದ್ರೆ ಇದು ನಮ್ಮ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ಆಮೇಲೆ ವಿಚಾರಧಾರೆಗಳು ನಮ್ಮ ಮುಂದಿನ ತಲೆಮಾರುಗಳಿಗೆ ಸಹ ಮಾದರಿಯಾಗ್ತದೆ, ದಾರಿದೀಪವೂ ಆಗುತ್ತದೆ. ಅದರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೂ ಸಹ ಸ್ಫೂರ್ತಿಯಾಗ್ತವೆ. ಯಾವಾಗ ನಮ್ಮ ಹಿಂದಿನ ಒಂದು ಪೂರ್ವಿಕರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಗಮನಿಸಿಕೊಂಡು, ಹೌದಲ್ರಿ? ಹಾಗಾಗಿ ಅಷ್ಟೇ ಅಲ್ಲದ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಪರಿಚಯಿಸುವಂತಹ ಮೂಲಕ ಅದರ ಅಭಿಮಾನ ಮತ್ತು ಗೌರವವನ್ನು ನಮಗೆ ಇತಿಹಾಸ ಅಂತಕ್ಕಂಥದ್ದು ಮೂಡಿಸ್ತದೆ.
ಹಾಗಾದ್ರೆ ಈ ಇತಿಹಾಸವನ್ನು ಹೇಗೆ ರಚಿಸಬೇಕೆಂಬುದನ್ನು ಮೊಟ್ಟ ಮೊದಲ ಬಾರಿಗೆ ನಮಗೆ ತಿಳಿಸಿಕೊಟ್ಟವರ ಯಾರಪ್ಪ ಅಂದ್ರೆ ರೀ ಗ್ರೀಕ್ ದೇಶದ ಹೆರೋಡೋಟಸ್. ಹಾಗಾದ್ರೆ ಈ ಗ್ರೀಕ್ ದೇಶದ ಹೆರೋಡೋಟಸ್ ಅಂತಕ್ಕಂಥವನು ನಮಗೆ ಇತಿಹಾಸವನ್ನು ಹೆಂಗೆ ರಚಿಸಬೇಕಂತ ಹೇಳಿ ಕೊಟ್ಟದ್ರಿಂದ ಅವನನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರೆಯಲಾಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಆಧಾರಗಳು, ಇತಿಹಾಸ ರಚಿಸುವವರನ್ನ ನಾವು ಇತಿಹಾಸಕಾರರು ಅಂತ ಕರಿತಾ ಇದ್ದೀವಿ. ಇತಿಹಾಸ ರಚಿಸುವವರನ್ನ ಏನಂತ ಕರಿತಾ ಇದ್ದೀವಿ ನಾವು? ಇತಿಹಾಸಕಾರರು ಅಂತ ಕರಿತೇವೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನು ಬಳಸ್ತಾರಪ್ಪ ಅಂದ್ರೆ ಸಾಕ್ಷಿ ಆಧಾರಗಳನ್ನ ಬಳಸ್ತಾರೆ. ಏನ್ರಿ, ಇತಿಹಾಸವನ್ನು ಯಾರು ರಚನೆ ಮಾಡ್ತಾರೆ ನೋಡ್ರಿ, ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಏನು ಬಳಸ್ತಾರಪ್ಪ ಅಂದ್ರೆ ಸಾಕ್ಷ್ಯಾಧಾರಗಳನ್ನು ಬಳಸ್ತಾರೆ. ಅವ ಸಾಕ್ಷ್ಯಾಧಾರಗಳು ಆಧಾರ. ಹಾಗಾಗಿ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂಬುದನ್ನು ನಾವು ಹೇಳಲಾಗುತ್ತದೆ. ಹಾಗಾದರೆ ಆಧಾರಗಳಲ್ಲಿ ಮತ್ತೆ ನಾವು ಎರಡು ಪ್ರಮುಖವಾಗಿರ್ತಕ್ಕಂಥ ವಿಧಗಳನ್ನು ನೋಡ್ತಾ ಇದ್ದೀವಿ. ಒಂದನೇದು ಸಾಹಿತ್ಯ ಆಧಾರಗಳು, ಎರಡನೇದು ಪುರಾತತ್ವ ಆಧಾರಗಳು. ಹಾಗಾದ್ರೆ ಈ ಆಧಾರ ಇಲ್ಲದೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಹೇಳ್ತಾ ಇದ್ದೀವಿ, ನಿರ್ದಿಷ್ಟವಾಗಿ ಅಂದರೆ ಇತಿಹಾಸವನ್ನು ನಾವು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸುತ್ತೇವೆ. ಆದ್ದರಿಂದ ಆಧಾರವಿಲ್ಲದ ಇತಿಹಾಸವಿಲ್ಲ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಎರಡು ಆಧಾರಗಳು, ಸಾಹಿತ್ಯ ಆಧಾರಗಳು, ಒಂದು ಪುರಾತತ್ವ ಆಧಾರಗಳು. ಹಾಗಾದ್ರೆ ಈ ಸಾಹಿತ್ಯ ಆಧಾರಗಳು ಅಂದರೆ ಏನಪ್ಪ ಅಂದ್ರೆ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಸಾಹಿತ್ಯ ಆಧಾರಗಳು ಅಂದ್ರೆ ಅದು ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ಸಾಹಿತ್ಯ ಆಧಾರಗಳು ಅಂತ ಇರ್ತವೆ. ಇವುಗಳಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನು ನೋಡ್ತಾ ಇದ್ದೀವಿ. ಅವುಗಳಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಏನಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳಲ್ಲಿ ಒಂದನೇದಾಗಿ ನೋಡ್ತಾ ಇದ್ದೀವಿ ನಾವು ಎರಡು ವಿಧಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಒಂದು ದೇಶೀಯ ಸಾಹಿತ್ಯ, ಎರಡನೇದು ಮೌಖಿಕ ಸಾಹಿತ್ಯ ಅಂತೇಳಿ ನೋಡ್ತಾ ಇದ್ದೀವಿ. ಸಾಹಿತ್ಯವನ್ನು ನಾವು ಮುಂದೆ ಏನಪ್ಪ ಅಂದ್ರೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೇವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಮತ್ತು ನಾವು ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯಗಳೆಂದು ನಾವು ವಿಂಗಡಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮೌಖಿಕ ಸಾಹಿತ್ಯವು ಸಹ ಜನಪದ ಗೀತೆ, ಕಥೆ, ಲಾವಣ್ಯ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಹಾಗಾದರೆ ಲಿಖಿತ ಸಾಹಿತ್ಯವನ್ನು ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಏನಾಗಿರ್ತಾರಪ್ಪ ಅಂದರೆ ಅವರು ಅನಕ್ಷರಸ್ಥರಾಗಿರುತ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಇದು ಏನಪ್ಪ ಅಂದ್ರೆ ಆಧಾರಗಳು. ಹಾಗಾದ್ರೆ ಇಲ್ಲ ಮತ್ತೆ ಮುಂದೆ ಪುರಾತತ್ವ ಆಧಾರಗಳನ್ನು ನೋಡ್ತಾ ಇದ್ದೀವಿ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಹಿಂದಿನ ಮಾನವರು ನಿರ್ಮಿಸಿರ್ತಕ್ಕಂತಹ ಮತ್ತು ಬಳಸಿರ್ತಕ್ಕಂತಹ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದ್ರೆ ಪುರಾತತ್ವ ಆಧಾರಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ನಾವು ಉತ್ಖನನದ ಮೂಲಕ ಹೊರ ತೆಗೆಯಲಾಗುತ್ತದೆ. ಹಿಂದಿನ ಮಾನವ ಬಳಸಿ ಹೋಗಿರ್ತಕ್ಕಂತಹ ಮತ್ತು ನಿರ್ಮಿಸಿರ್ತಕ್ಕಂತಹ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತಾ ಇದ್ದೇವೆ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತಾ ಇದ್ದೇವೆ. ಇನ್ನು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರ ತೆಗೆಯಲಾಗುತ್ತದೆ. ಭೂಮಿಯ ಒಳಗಿರ್ತಕ್ಕಂತಹ ಒಂದು ಅವಶೇಷಗಳನ್ನು ನಾವು ಉತ್ಖನನದ ಮೂಲಕ ಹೊರ ತೆಗೆಯಲಾಗುತ್ತದೆ. ಅವುಗಳನ್ನು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಇತರ ಅವಶೇಷಗಳು ಸಹ ಒಳಪಡುತ್ತದೆ ಪುರಾತತ್ವ ಆಧಾರಗಳು. ಹಾಗಾದ್ರೆ ಉತ್ಖನನಗಳು ಅಂದರೆ ಏನು ಅಂದ್ರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ಆತ ನಡೆಸುವ ಭೂ ಅಗೆತ, ಬ್ರೇಸ್, ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ಏನು ಮಾಡ್ತಾರಂದ್ರೆ ನಿಧಾನವಾಗಿ ಮಣ್ಣಿನ ಪದರನ್ನು ಸರಿಸುತ್ತಾರೆ. ನೋಡ್ರಿ,
ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು, ಒಳಗಿರ್ತಕ್ಕಂಥ ಭೂಮಿಯ ಒಳಗಿರ್ತಕ್ಕಂಥ ಪ್ರಾಚೀನ ಅವಶೇಷ ಮತ್ತು ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂಹಗೆತ, ಬ್ರೆಸ್ಟ್ ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಿಕೆಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮತ್ತು ಮುಂತಾದ ಅವಶೇಷಗಳನ್ನು ಹೊರ ತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲ ಆಧಾರಗಳನ್ನ ನೋಡೋಣ. ಇತಿಹಾಸದಲ್ಲಿ ಆಧಾರಗಳು: ಒಂದನೇದು ಸಾಹಿತ್ಯ ಆಧಾರ, ಆನಂತರ ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ ಒಳಗೆ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಮತ್ತು ಲಿಖಿತ ಸಾಹಿತ್ಯ ಒಳಗೆ ದೇಶೀಯ ಸಾಹಿತ್ಯ, ಅನಂತರ ವಿದೇಶೀಯ ಸಾಹಿತ್ಯ, ಅನಂತರ ಇನ್ನು ಮೌಖಿಕ ಸಾಹಿತ್ಯ ಒಳಗೆ ಲಾವಣಿಗಳು, ಆಮೇಲೆ ಜಾನಪದ ಕಥೆಗಳು, ಅನಂತರ ಐತಿಹ್ಯಗಳು. ಇನ್ನು ಪುರಾತತ್ವ ಆಧಾರ ಒಳಗೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳನ್ನು ನಾವು ನೋಡ್ತಾ ಇದ್ದೇವೆ. ಇವು ಇತಿಹಾಸದ ಆಧಾರಗಳಾಗಿವೆ. ಹಾಗಾದ್ರೆ ಇತಿಹಾಸದಲ್ಲಿ ಕಾಲಗಣನೆಯನ್ನು ನೋಡುವಾಗ ಸಾಮಾನ್ಯ ಶಕ ನೋಡ್ರಿ, ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಕಾಲಗಣನೆಯನ್ನು ಏನು ಮಾಡಲಾಗುತ್ತದೆ? ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂಥ ಒಂದು ಕಾಲಗಣನೆಯನ್ನು ನಾವು ಶಕ ಅಥವಾ ಶಕೆ ಅಂತೇಳಿ ಕರಿತಾ ಇದ್ದೇವೆ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ನೋಡ್ರಿ, ಯಾವಾಗ ಕಾಲಗಣನೆಯನ್ನು ಒಂದು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ, ಅಂಥ ಕಾಲಗಣನೆಯನ್ನು ನಾವು ಶಕ ಅಂತೇಳಿ ಕರಿತಾ ಇದ್ದೇವೆ. ಹಾಗಾದರೆ ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ನೋಡ್ರಿ, ಸಾಮಾನ್ಯ ಶಕ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ, ಅದು ಸಾಮಾನ್ಯ ಶಕ ಅಂತಕ್ಕಂಥದ್ದು ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಹಾಗಾದರೆ ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು ಎಂದ್ರ, ವಿಜಯನಗರ ಸಾಮ್ರಾಜ್ಯ ಏನು ಮಾಡಿದ್ರಿ? ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆಗಿತ್ತಂದ್ರೆ ಅದಕ್ಕೆ ನಾವು ಏನು ಮಾಡ್ಬೇಕ್ರಿ ಅಂದ್ರೆ, ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾದ್ರೆ ಕಾಲಗಣನೆಯನ್ನು ನಾವು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜಿರ ಶಕೆ, ಇನ್ನೂ ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ಸಹ ರೂಢಿಯಲ್ಲಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ಒಂದು ಶತಮಾನವೆಂದರೆ 100 ವರ್ಷಗಳು. ನಾವು ಸಾಮಾನ್ಯ ಶಕ 21ನೇ ಶತಮಾನದವರಾಗಿದ್ದೇವೆ. ಹೌದಲ್ರಿ? 2001ರಿಂದ 2100ರವರೆಗೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಅಂದ್ರೆ ರೀ, ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ. ಅದಕ್ಕಿಂತ ಮುಂಚಿನ ದಿನವನ್ನು 3ನೇ ಶತಮಾನ, 2ನೇ ಶತಮಾನ, ಅನಂತರ 1ನೇ ಶತಮಾನ ಅಂತೇಳಿ ನೋಡ್ತಾ ಇದ್ದೀವಿ. ಯಾವಾಗ ಯೇಸು ಕ್ರಿಸ್ತರ ಬದುಕಿದ ಕಾಲಾವಧಿಯಿಂದ ಮುಂದಿನ ವರ್ಷವನ್ನು 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ ಅಂತ ಕರಿತಾ ಇದ್ದೀವಿ. ಹೀಗೆ ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಘಟನೆಗಳು ನಡೆದ ಕಾಲಾನುಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಇಸವಿಗಳನ್ನು ಕಂಠಪಾಠವಾಗಿ ಮಾಡೋದಕ್ಕೆ ಮಾತ್ರ ಹೇಳಿಲ್ಲ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಇನ್ನು ಆರಂಭಿಕ ಸಮಾಜ. ಹಾಗಾದರೆ ಈ ಆರಂಭಿಕ ಸಮಾಜ ಒಳಗೆ ನಾವು ಸಾಮಾನ್ಯವಾಗಿ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು. ಹಾಗಾದರೆ ಅವು ಯಾವ್ಯಾವಪ್ಪ ಅಂದ್ರೆ, ಒಂದನೇದ್ರಿ ಪ್ರಾಗೈತಿಹಾಸ ಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತೇಳಿ ನೋಡ್ತಾ ಇದ್ದೀವಿ. ಎರಡನೇದಾಗಿ ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದಾಗಿ ಇತಿಹಾಸ ಕಾಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99% ಕಾಲಾವಧಿಯನ್ನು ಒಳಗೊಂಡಿತ್ತು. ಹೌದಲ್ಲ? ಎಷ್ಟು? 99%. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳ
ಬಹಳಷ್ಟು ಕಡಿಮೆ ಆಗ್ಯಾವ. ಆದ್ದರಿಂದ ಇತಿಹಾಸದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಪ್ರಾಗೈತಿಹಾಸಿಕ ಕೊಟ್ಟಿರ್ತಕ್ಕಂಥ ಸ್ಥಳಾವಕಾಶವು ಸಹ ಕಡಿಮೆಯಾಗಿದೆ ರೀ. ಬಹಳಷ್ಟು ಕಡಿಮೆ ಅದು ಏನೈತಪ್ಪ ಅಂದ್ರೆ ಆಧಾರಗಳಿದಾವ. ಹಾಗಾಗಿ ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ನಾವು ಬಳಸ್ತಕ್ಕಂಥ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ಏನು 3 ಕಾಲದ ನೋಡ್ರಿ. ಒಂದು ಪ್ರಾಗೈತಿಹಾಸ ಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಒಂದು ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್, ಮತ್ತೊಂದು ಇತಿಹಾಸ ಕಾಲ ಹಿಸ್ಟಾರಿಕ್ ಪೀರಿಯಡ್ ಅಂತಕ್ಕಂಥವುದ ನೋಡ್ರಿ. ಇವುಗಳನ್ನ ಆಧರಿಸಿ ಅವುಗಳನ್ನು ವರ್ಗೀಕರಿಸಕ ಬಳಸುವ ಮಾನದಂಡವನ್ನು ನಾವು ಅಕ್ಷರ ಜ್ಞಾನ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಪ್ರಾಗೈತಿಹಾಸ ಕಾಲ ಅಂದ್ರೆ ಏನ? ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವೇನಂತ ಕರಿತಾ ಇದ್ದೀವಿ? ಪ್ರಾಗೈತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಶಿಲಾಯುಗಗಳು. ಅಕ್ಷರಗಳ ಪರಿಚಯ ಇಲ್ಲದ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ಉದಾಹರಣೆ ಶಿಲಾಯುಗ. ಇನ್ನು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇತ್ತೋ ಅದನ್ನು ಇವತ್ತು ಓದಾಕ ಸಾಧ್ಯ ಆಗಿಲ್ಲ ನೋಡ್ರಿ, ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರಿತಾ ಇದ್ದೀವಿ. ಉದಾಹರಣೆ ಹರಪ್ಪ ನಾಗರಿಕತೆ. ಈ ಶಿಲಾಯುಗ ಅಂತಕ್ಕಂಥದ್ದು ಪ್ರಾಗೈತಿಹಾಸಕ್ಕೆ ಉದಾಹರಣೆ. ಅಲ್ಲಿ ಅಕ್ಷರಗಳ ಅರಿವೇ ಇಲ್ಲ, ಪರಿಚಯನೇ ಇಲ್ರಿ. ಆದರೆ ಹರಪ್ಪ ನಾಗರಿಕತೆ ಅಂದರೆ ಏನ್ರಿ? ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದ ಅದನ್ನು ಇವತ್ತು ಓದಾಕ ಸಾಧ್ಯ ಆಗಿಲ್ಲ, ಅದನ್ನು ನಾವು ಪೂರ್ವಭಾವಿ ಇತಿಹಾಸ ಕಾಲ, ಉದಾಹರಣೆ ಹರಪ್ಪ ನಾಗರಿಕತೆ ಕಾಲ ಅಂತ ಕರಿತಾ ಇದ್ದೀವಿ. ಅದು ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು, ಆ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ಯಾವ ಕಾಲಘಟ್ಟವನ್ನು ನಾವು ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇದ್ದ ಅದನ್ನ ಇವತ್ತು ಓದಾಕ ಸಾಧ್ಯ ಆಕತ್ ನೋಡ್ರಿ, ಅದನ್ನು ನಾವು ಇತಿಹಾಸ ಕಾಲ ಅಂತ ಕರಿತಾ ಇದ್ದೀವಿ. ಉದಾಹರಣೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಯಾವ ನಮಗೆ ಪತ್ತೆ ಅದು ಅಂದ್ರೆ ರೀ ಏಕಕೋಶ ಜೀವಿಗಳ ರೀ. ಮೊಟ್ಟ ಮೊದಲದಾಗಿ ಕೇಳ್ರಿ, ಜೀವ ವಿಕಾಸದ ಹಾದಿಯಲ್ಲಿ ನಮಗೆ ನೋಡುವಾಗ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ನಮಗೆ ಪತ್ತೆ ಆದ ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ಹೌದಲ್ರಿ. ಈ ರೀತಿಯಾಗಿರ್ತಕ್ಕಂತಹ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ರೀ, ಆ ನಂತರ ಯಾವುದಪ್ಪ ಅಂದ್ರೆ ರೀ ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಆಮೇಲೆ ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಾದಿಗಳು ವಿಕಾಸವನ್ನು ಹೊಂದಿದೆ. ಮೊಟ್ಟ ಮೊದಲನೇ ಬಾರಿಗೆ ಜೀವ ವಿಕಾಸದ ಹಾದಿಯಲ್ಲಿ ಏಕಕೋಶ ಜೀವಿಗಳು ವಿಕಾಸ ಹೊಂದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡ್ರೆ ಈ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಳ್ತಾರಾ ನೋಡ್ರಿ. ದೈಹಿಕ ರಚನೆಯನ್ನು ಹೊಂದಿರತಕ್ಕಂಥ ಮಾನವ ಮೊದಲು ಎಲ್ಲಿ ಕಾಣಿಸಿಕೊಂಡ? ದಕ್ಷಿಣ ಆಫ್ರಿಕಾದಲ್ಲಿ. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ಅಲ್ಲಿ ನೆಲೆಸಿದ್ದರೆಂದು ಹೇಳಲಾಗುತ್ತದೆ. ಹಾಗಾಗಿ ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗಳಿಗೆ ಒಳಗಾಗಿದೆ. ಹಾಗಾದರೆ ಪ್ರಾಗೈತಿಹಾಸದಲ್ಲಿ ನಾವು 3 ಹಂತಗಳು ನೋಡ್ತಾ ಇದ್ದೀವಿ. ಒಂದು ಹಳೆ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಮೂರನೇದು ನವಶಿಲಾಯುಗ. ಹಾಗಾದರೆ ಹಳೆ ಶಿಲಾಯುಗವನ್ನು ನೋಡುವಾಗ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ರು. ಯಾವ ಕಾಲದಲ್ಲಿ? ಹಳೆ ಶಿಲಾಯುಗದು. ಹಾಗಾದರೆ ಅಲೆಮಾರಿಗಳಾಗಿರ್ತಕ್ಕಂಥ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸೆರೆಗಳಲ್ಲಿ ವಾಸಿಸ್ತಾ ಇದ್ರು. ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಾ, ಹಣ್ಣು ಹಂಪಲುಗಳನ್ನ ತಿನ್ನುತ್ತಾ ಅವರು ಅಲೆಮಾರಿಗಳಾಗಿರ್ತಕ್ಕಂಥ ಇವರು ಆಹಾರಗಳನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸೆರೆಗಳಲ್ಲಿ ವಾಸಿಸ್ತಾ ಇದ್ರು. ಹೆರೆಚಕ್ಕೆ, ಚಾಕು, ಕಲ್ಲುಳ್ಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಸಹ ಇವರು ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಾ ಇದ್ರು. ಹೌದಲ್ರಿ. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಿದ್ರು. ಎಲ್ಲ ಕಾಲಗಳಲ್ಲೂ ಹಣ್ಣು ಹಂಪಲು, ಗೆಣಸು ದೊರೆತಿರಲಿಲ್ಲ. ಹಾಗಾದರೆ ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಏನು ಮಾಡಿದ್ರಿ? ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ನೋಡ್ರಿ, ಪ್ರಶ್ನೆ ಕೇಳ್ಬೋದು, ಆಹಾರಕ್ಕಾಗಿ ಬೇಟೆಯಾಡುವುದನ್ನು ಮತ್ತು ಮೀನು ಹಿಡಿಯುವುದನ್ನು ಯಾವ ಒಂದು ಕಾಲದಲ್ಲಿ ಕಲಿತರು ಅಂದ್ರೆ ಹಳೆ ಶಿಲಾಯುಗದಲ್ಲೇ ರೀ. ಹಾಗಾದರೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಸಹ ಹಳೆ ಶಿಲಾಯುಗದಲ್ಲಿ ಆಯ್ತು ರೀ. ಹಾಗಾದ್ರೆ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳಂದ್ರೆ ರೀ ಮಧ್ಯಪ್ರದೇಶದ ಬೋಲಾನ್ ಕಣಿವೆ ರೀ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ವಾಲ್ ಪ್ರದೇಶ ರೀ,
ಆನಂತರ ಆಂಧ್ರ ಪ್ರದೇಶದ ಕರ್ನೂಲ್ ರೀ, ಅಮರಾವತಿ, ಆನಂತರ ತಮಿಳುನಾಡಿನ ಅತ್ತಿರಾಮಪಕ್ಕಂ ರೀ, ಆನಂತರ ಎಲ್ಲ ಏನಾಗ್ಯವಪ್ಪ ಅಂದ್ರೆ ಹಳೆ ಶಿಲಾಯುಗದ ನೆಲೆಗಳಾಗ್ಯವ. ಇಲ್ಲಿ ಬೇಟೆ ಮತ್ತು ಆಹಾರ ಎಲ್ಲ ಮೀನು ಹಿಡಿಯುವುದನ್ನು ಮತ್ತು ಆಹಾರಕ್ಕಾಗಿ ಬೇಟೆಯಾಡೋದು ಮತ್ತು ಮೀನು ಹಿಡಿಯುವುದನ್ನು ಸಹ ಈ ಸಮಯದಲ್ಲಿ ಕಲಿತರು. ಬೆಂಕಿ ಉಪಯೋಗ ಕಲಿತರು. ಹಾಗಾದರೆ ಈ ಕಾಲವನ್ನು ನಾವು 5,00,000 ವರ್ಷಗಳಿಂದ ಹಿಡಿದು 12,000 ವರ್ಷಗಳವರೆಗೆ ಗುರುತಿಸಲಾಗ್ತದೆ. ಯಾವುದಾ ಹಳೆ ಶಿಲಾಯುಗವನ್ನು 5,00,000 ವರ್ಷಗಳಿಂದ 12,000 ವರ್ಷಗಳಿಗೆ ಗುರುತಿಸಲಾಗ್ತದೆ. ಇನ್ನು ಮಧ್ಯ ಶಿಲಾಯುಗ ಅಂದಾಗ ಹಳೆ ಶಿಲಾಯುಗ ಮತ್ತು ನವ ಶಿಲಾಯುಗದ ನಡುವಿನ ಕಾಲವನ್ನು ನಾವು ಏನು ಕರಿತಾ ಇದ್ದೀವಿ, ಮಧ್ಯ ಶಿಲಾಯುಗ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರುಶಿಲಾ ಆಯುಧಗಳನ್ನು ಬಳಸಲಾರಂಭಿಸಿದರು. ಹಾಗಾಗಿ ಯಾವಾಗ ಕಿರುಶಿಲಾ ಆಯುಧಗಳನ್ನು ಬಳಸಲಾರಂಭಿಸಿದ್ರು ನೋಡ್ರಿ, ಆ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರೀತಾರೆ. ಹೆಂಗಪ್ಪ ಅಂದ್ರೆ ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಾ ಇದ್ರು. ನೋಡ್ರಿ ಏನ್ರಿ, ಈ ಕಿರು ಆಯುಧಗಳನ್ನ ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಬಳಸಿ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಾ ಇದ್ರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಾ ಇದ್ರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕ್ತಾ ಇರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬಂದು ಹೋಗ್ತಿದ್ರಿ. ಅದಕ್ಕಾಗಿ ಇವರು ಕಂಡುಕೊಂಡಿರ್ತಕ್ಕಂಥ ಒಂದು ಮಾರ್ಗ ರೀ, ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಅಥವಾ ದೊರೆತ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದಲ್ಲಿ ಇವರಿಗೆ ಏನಾಗಿತ್ತಪ್ಪ ಅಂದರೆ ರೀ ಒಂದು ಅವಕಾಶವಾಗಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಯಾವಾಗ ಇವರಿಗೆ ಆಹಾರ ಸರಿಯಾಗಿ ಸಿಗಲಿಲ್ಲ ನೋಡ್ರಿ, ಧಾನ್ಯಗಳು ಸರಿಯಾಗಿ ಸಿಗಲಿಲ್ಲ ನೋಡ್ರಿ, ಅವಾಗ ಹಸಿವಿನಿಂದ ಕಾಲು ಕಳೀತಕ್ಕಂಥ ಸನ್ನಿವೇಶ ಬಂದಾಗ ಅವರ ಆ ಪ್ರಾಣಿಗಳಲ್ಲಿ ಒಂದು ಏನು ಮಾಡಿರಪ್ಪ ಅಂದರೆ ಗಾಯಗೊಂಡಿರ್ತಕ್ಕಂಥ ಗಾಯಗೊಂಡು ಬದುಕುಳಿರ್ತಕ್ಕಂಥ ಮರಿಗಳನ್ನ ತಂದು ತಮ್ಮೊಟ್ಟಿಗೆ ಸಾಕತ್ರು. ಇದು ಒಂದು ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆ ಆಗ್ತವೆ. ಯಾವಾಗ ಅವನು ತಂದು ಸಾಕತ್ತರ ನೋಡ್ರಿ, ಅವಾಗ ಕೆಲವೊಂದು ಸಮಯದಲ್ಲಿ ಹಸಿದಾಗ ಅವು ಆಹಾರಕವಾಗಿ ಪರಿಣಾಮವಾಯಿತು. ಅದೇ ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು. ಅದು ಯಾವಾಗ್ರಿ ಮಧ್ಯಶಿಲಾಯುಗದ ಮಾನವಾದ ಕಾಲದಲ್ಲಿ. ಅಂದರೆ ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಗಳಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಹೊದಿಕೆಗಳಾಗಿ, ಅದು ಮೇಲ್ಹೊದಿಕೆಗಾಗಿ ಬಳಸ್ತಾ ಇದ್ರಿ. ಬೆಂಕಿಯ ಪರಿಚಯ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಹಳೆ ಶಿಲಾಯುಗದಲ್ಲೇ ಬೆಂಕಿಯ ಪರಿಚಯ ಆಗಿತ್ತು ರೀ. ಆಹಾರಕ್ಕಾಗಿ ಬೇಟೆಯಾಡೋದು, ಮೀನುಗಾರಿಕೆ ಅಂತಕ್ಕಂಥದ್ದು ಗೊತ್ತಿತ್ತು ರೀ. ಈ ಕಾಲದಲ್ಲಿ ಬಹಳಷ್ಟು ಬೆಂಕಿಯ ಪರಿಚಯ ಅವರಿಗಿತ್ತು ರೀ. ಹಾಗಾದ್ರೆ ಈ ಕಾಲದ ಪ್ರದೇಶಗಳು ಮಧ್ಯಪ್ರದೇಶದ ಭೀಮಬೆಟ್ಕ, ಆಮೇಲೆ ಅದಮಗರ, ಕರ್ನಾಟಕದ ಬ್ರಹ್ಮಗಿರಿ, ಆಮೇಲೆ ಕನಗನಹಳ್ಳಿ, ರಾಜಸ್ಥಾನದ ಬಾಗೂರ, ಗಣೇಶ್ವರ, ಅನಂತರ ಪಶ್ಚಿಮ ಬಂಗಾಳದ ಬೀರಬಾನಪುರ ಮತ್ತು ಆಂಧ್ರ ಪ್ರದೇಶದ ವಾನಪಸಾರೆ, ಉತ್ತರ ಪ್ರದೇಶದ ಸಾರಾಯನಹರ ಮತ್ತು ಮಹಾದಹ ಮುಂತಾದ ಪ್ರಮುಖವಾಗಿದ್ದವು. ಇನ್ನು ಮಧ್ಯಶಿಲಾಯುಗದ ಕಾಲ ಎಷ್ಟ್ರಿ 12,000 ವರ್ಷಗಳಿಂದ 9 ವರ್ಷಗಳವರೆಗೆ ಇದ್ದಿತ್ತು ಅಂತ ಹೇಳಲಾಗುತ್ತದೆ. ಇನ್ನು ಯಾವುದ್ರಿ ಹಳೆ ಶಿಲಾಯುಗದ 5,00,000ದಿಂದ 12,000 ವರ್ಷಗಳು. ಇನ್ನು ನವಶಿಲಾಯುಗ, ಮಧ್ಯಶಿಲಾಯುಗದ ಮಾನವ ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೆ ಆಗಾಗ ಆಹಾರ ಅಂತಕ್ಕಂಥದ್ದು ಸಿಗ್ತಾ ಇದ್ರೂ ಸಹ ಅಭಾವ ಸೃಷ್ಟಿಯಾಗಿತ್ತು ಅದರದ್ದು ಆಹಾರದ. ಅದರಿಂದ ಆ ಕಾಲದಲ್ಲಿ ಮಾನವ ಏನು ಮಾಡ್ತಾನಪ್ಪ ಅಂದ್ರೆ ರೀ, ಅಲ್ಲಿ ಅಲಿಯುವುದನ್ನು ಬಿಟ್ಟು, ಎದಕ್ಕೆ ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆಗೆ ಮುಂದಾದರು. ಹಾಗಾದ್ರೆ ಏನು ಮಾಡ್ತಾರೆ ನೋಡ್ರಿ, ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಪ್ರಶ್ನೆ ಕೇಳೋದು ಮೊಟ್ಟ ಮೊದಲಾದಾಗಿ ಜನರು ಅದು ನವಶಿಲಾಯುಗದ ಮಾನವ ಕೃಷಿಯನ್ನು ಎಲ್ಲಿ ಆರಂಭಿಸಿದ ಅಂದ್ರೆ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದ. ಕೃಷಿಯು ಏನಾಯ್ತಪ್ಪ ಅಂದ್ರೆ ರೀ, ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು. ಯಾವಾಗ ಕೃಷಿ ಪ್ರಾರಂಭಿಸಿದ ನೋಡ್ರಿ, ಅವಾಗ ನವಶಿಲಾಯುಗದ ಜನರಿಗೆ ಆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು. ಆದ್ದರಿಂದ ಅಲಿಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು.
ಹೌದಲ್ಲ. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಗಿತ್ತು ರೀ. ಅಷ್ಟಲ್ಲ, ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಗೃಹಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಗೃಹಗಳು ಎಲ್ಲಿ ಕಂಡು ಬಂದವ್ರಿ? ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ ಅಂತ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದರೆ ಕೃಷಿ ಆರಂಭಿಕ ಗೃಹಗಳು ಪಾಕಿಸ್ತಾನದ ಮೆಹರ್ಗರಲ್ಲಿ ಕಂಡು ಬಂದ್ರೆ ಇಲ್ಲಿ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ಹೋಮ್ನ ಪ್ರದೇಶದ ಜನರು ನೆಲದೊಳಗೆ ಗುಹೆಯನ್ನು ನಿರ್ಮಿಸಿಕೊಂಡ ಪ್ರಶ್ನೆ ಕೇಳಬಹುದ್ರಿ. ನೆಲದೊಳಗೆ ಒಂದು ಗುಹೆಯನ್ನು ನಿರ್ಮಿಸಿಕೊಂಡವ್ರು ಯಾರಪ್ಪ ಅಂದ್ರೆ ಕಾಶ್ಮೀರದ ಬುರ್ಜ್ಹೋಮ್. ಹಾಗಾದ್ರೆ ಕೃಷಿ ಆರಂಭಿಕ ಕುರುಗಳು ಕಂಡು ಬಂದಿದ್ದು ಪಾಕಿಸ್ತಾನದ ಮೆಹರ್ಗರ್ ಎಂಬಲ್ಲಿ. ಹಾಗಾದರೆ ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡ್ರಿ. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದ್ರಿ. ಅಷ್ಟೇ ಅಲ್ಲದ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು ನೋಡ್ರಿ. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು ರೀ. ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳು ಬಳಕೆಗೆ ತಂದರು. ಆ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವ್ರೆ. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಇನ್ನು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ನೋಡ್ರಿ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು. ಹೌದಲ್ಲ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಏನಾಗಿತ್ತಪ್ಪ ಅಂದ್ರೆ ರೀ, ಆಯುಧಗಳನ್ನು, ಅದು ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇದ್ರು. ಎಲ್ಲಿಪ್ಪ ಅಂದ್ರೆ ರೀ, ಬಳ್ಳಾರಿ ಸಮೀಪದ ಸಂಗನಕಲ್ಲಿನಲ್ಲಿ ಆ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಾ ಇದ್ರು. ಅಷ್ಟೇ ಅಲ್ಲದೆ ಈ ರೀತಿ ಉತ್ಪಾದನಾ ಒಂದು ನೆಲೆ ಆ ಒಂದು ಸಂಗನಕಲ್ಲಾಗಿತ್ತು. ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಾ ಇದ್ರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ. ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ ನಾವು 9,000ದಿಂದ 5,000 ವರ್ಷಗಳವರೆಗೆ ನಾವು ಗುರುತಿಸಬಹುದು. ಹಳೆ ಶಿಲಾಯುಗ 5,00,000ದಿಂದ 12,000, ಮಧ್ಯ ಶಿಲಾಯುಗ 12,000ದಿಂದ 9,000, ಹೊಸ ಶಿಲಾಯುಗ 9,000ದಿಂದ 5,000 ವರ್ಷಗಳು ಅಂತೇಳಿ ನೋಡ್ತಾ ಇದ್ದೀವಿ ರೀ. ಹಾಗಾದ್ರೆ ಲೋಹಗಳ ಯುಗವನ್ನು ನೋಡುವಾಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಯುಗ. ಅದರ ಮೊದಲು ಮಾನವರು ಬಳಸಿರ್ತಕ್ಕಂಥ ಲೋಹ ತಾಮ್ರ. ಮೊದಲು ಮಾನವರು ಬಳಸಿರ್ತಕ್ಕಂಥ ಲೋಹ ಯಾವುದ್ರಿ? ತಾಮ್ರ. ಆದರೆ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚನ್ನು ಉತ್ಪಾದಿಸುವುದನ್ನು ಕಲಿತ್ರಿ. ಆದರೆ ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹವಾಗಿದೆ. ಕಂಚು ಯಾವುದಕ್ಕಿಂತ ಒಂದು ಗಡುಸಾದ ಮಿಶ್ರ ಲೋಹವಾಗಿದೆ ಅಂದರೆ ತಾಮ್ರಕ್ಕಿಂತ. ಹಾಗಾದರೆ ಮೊದಲು ಮಾನವ ಬಳಸಿದ ಲೋಹ ಯಾವುದ್ರಿ? ತಾಮ್ರ. ತಾಮ್ರಕ್ಕೆ ತವರನ್ನ ಸೇರಿಸಿದರೆ ಏನು ಉತ್ಪಾದಿಸಬಹುದ್ರಿ? ಕಂಚನ್ನ. ಹಾಗಾದರೆ ಮತ್ತು ತಾಮ್ರ ಮತ್ತು ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲೇ ಶಿಲಾಯುಧಗಳು ಮುಂದುವರಿದವು. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲೇ ಶಿಲಾಯುಧಗಳು ಮುಂದುವರಿದವು. ಆದುದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂದರೆ ಏನ್ರಿ? ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾಗಿರುವುದರಿಂದ ಅವುಗಳ ಜೊತೆಯಲ್ಲೇ ಶಿಲಾಯುಧಗಳು ಮುಂದುವರಿದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಕರೀತಾರೆ. ಇದು 5,000 ವರ್ಷಗಳಿಂದೀಚೆಗೆ ಕಂಡು ಬಂದಿರುವ ಒಂದು ಏನಾಗಿದೆ? ಕಾಲವಾಗಿದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಇನ್ನು ಚಕ್ರಗಳಿಂದ ಮಾಡಿರ್ತಕ್ಕಂಥ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ಯಾವ ಕಾಲದಲ್ಲಿ? ಅದು ತಾಮ್ರ ಮತ್ತು ಕಂಚಿನ ಕಾಲದಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಚಕ್ರಗಳಿಂದ ಮತ್ತು ಮಾಡಿರ್ತಕ್ಕಂಥ ಅಲಂಕೃತ ಮಡಿಕೆಗಳು ಕಂಡು ಬರ್ತಾವ. ತಾಮ್ರದ ಉಪಕರಣಗಳು, ಆನಂತರ ಆಭರಣಗಳು ದೊರಕ್ಯಾವ. ಭೂಮಿಯನ್ನು ಆಳವಾಗಿ ಹೂಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಏನು ಮಾಡಿದ್ರಿ? ಭೂಮಿಯನ್ನು ಆಳವಾಗಿ ಹೂಳಲು ಮತ್ತು ಅರಣ್ಯವನ್ನು
ಕೆಡದ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು ಅಂತೇಳಿ ನೋಡ್ತಾ ಇದ್ದೀವಿ. ಹೆಚ್ಚುವರಿ ಧಾನ್ಯವನ್ನು ಅಗತ್ಯ ಇರುವ ಪ್ರದೇಶಗಳಿಗೆ ಕಳಿಸಿಕೊಡುವ ಮೂಲಕ ವ್ಯಾಪಾರ ವಹಿವಾಟು ಆರಂಭವಾದವು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿ ತಲೆ ಎತ್ತಲು ಸಾಧ್ಯವಾಯಿತು ಅಂತೇಳಿ ನೋಡ್ತಾ ಇದ್ದೇವೆ. ಇದನ್ನು ನಾವು ಮೊದಲ ನಗರೀಕರಣ ಎಂದು ಇತಿಹಾಸಕಾರರು ಗುರುತಿಸ್ತಾರೆ. ಯಾವಾಗ ಕಬ್ಬಿಣಗಳನ್ನು ಬಳಸಿಕೊಂಡು ವಿಶಾಲವಾಗಿರ್ತಕ್ಕಂಥ ಭೂಮಿಯನ್ನು ಆಳವಾಗಿ ಉಳಲು ಅರಣ್ಯಗಳನ್ನು ಕಡಿದು ಕೃಷಿ ಭೂಮಿಯನ್ನಾಗಿ ಮಾಡಲು ಪರಿವರ್ತಿಸಲು ಏನಾದರೂ ಈ ಕಂಚಿನ ಉಪಕರಣ ನೆರವಾದವು. ಅದರ ಜೊತೆಗೆ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಸಹ ಕಂಡಿತು. ಅದೇ ರೀತಿಯಾಗಿ ಹೆಚ್ಚುವರಿ ಧಾನ್ಯವನ್ನು ಅಗತ್ಯ ಇರತಕ್ಕಂಥ ಪ್ರದೇಶಗಳಿಗೆ ಕಳಿಸಿಕೊಡ್ತಕ್ಕಂಥ ಮೂಲಕ ಅವುಗಳಿಗೆ ಏನು ಮಾಡಿದ್ರೆ ವ್ಯಾಪಾರ ವಹಿವಾಟು ಆರಂಭ ಆಯಿತು. ಇದರ ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿ ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ನಾವು ಮೊದಲ ನಗರೀಕರಣ ಅಂತ ಕರಿತಾ ಇದ್ದೀವಿ. ಇತಿಹಾಸಕಾರ ಹೇಳ್ತಾರ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲ್ಲ, ಹೌದಲ್ರಿ? ಹಾಗಾದರೆ ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ದೊರಕಿವೆ ಅಂತೇಳಿ ನೋಡ್ತಾ ಇದ್ದೀವಿ. ಅದು ನೆಕ್ಸ್ಟ್ ಕಬ್ಬಿನ ಯುಗ. ಕಬ್ಬಿನ ಅತ್ಯಂತ ಗಡುಸಾಗಿರ್ತಕ್ಕಂಥ ಲೋಹವಾಗಿದೆ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿರ್ತಕ್ಕಂಥ ಒಂದು ಲೋಹ ಆಗಿತ್ತು. ಹಾಗಾದರೆ ಕಬ್ಬಿಣವು 3500 ವರ್ಷಗಳ ಹಿಂದೆ, ಲೋಹಯುಗ, ತಾಮ್ರ ಮತ್ತು ಕಂಚಿನ ಯುಗ 5000 ವರ್ಷಗಳಿಂದ, ನವಶಿಲಾಯುಗ 5 ಲಕ್ಷದಿಂದ 12,000, ಮಧ್ಯಶಿಲಾಯುಗ 12,000ದಿಂದ 9,000, ನವಶಿಲಾಯುಗ 9,000ದಿಂದ 5,000, ಲೋಹಗಳ ಯುಗ ತಾಮ್ರ ಮತ್ತು ಕಂಚಿನ ಯುಗ 5,000ದಿಂದ ಈಚೆ, ಕಬ್ಬಿನ ಯುಗ 3,500ರಿಂದ ಈಚೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದು ದಕ್ಷಿಣ ಭಾರತದಲ್ಲಿ ಬಳಕೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಲೋಹ ಅದು ಕಬ್ಬಿಣವಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಸಹ ಕರೆಯುತ್ತಾರೆ. ಕಬ್ಬಿನ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿಯ ಚಟುವಟಿಕೆಗಳು ಗರಿಗೆದರಿತು ಅಂತೇಳಿ ನೋಡ್ತಾ ಇದ್ದೀವಿ. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳಿಂದ ಉದಯವಾದವು. ನೋಡ್ರಿ, ಯಾವಾಗ ಗಣರಾಜ್ಯಗಳು 2600 ವರ್ಷಗಳ ಹಿಂದೆ ಉದಯವಾದವು ಅಂತೇಳಿ ನೋಡ್ತಾ ಇದ್ದೀವಿ. ಅವುಗಳೇ ಗಣರಾಜ್ಯಗಳು. ನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆಣಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೆಹಳ್ಳಿ, ಟಿ. ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗನಹಳ್ಳಿ, ಸಾವಣದುರ್ಗ, ಹುತ್ರಿದುರ್ಗ, ಪಾಂಡವರದಿನ್ನೆ ಮೊದಲಾದವುಗಳನ್ನು ನೋಡ್ತಾ ಇದ್ದೀವಿ. ಅಂದ್ರೆ ನೋಡ್ರಿ, ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಅದು ಏನ್ರಿ, ಒಂದು ಶಿಲಾಯುಗ. ಅಕ್ಷರಗಳ ಪರಿಚಯವಿದ್ದು ಅದನ್ನಿಂದ ಓದಲಿಕ್ಕೆ ಸಾಧ್ಯವಾಗಿಲ್ಲವೋ ಅದನ್ನು ಏನಂತ ಕರಿತಾ ಇದ್ದೀವಿ ನಾವು? ಇತಿಹಾಸ ಪೂರ್ವ ಕಾಲ ಅಂತ ಕರಿತಾ ಇದ್ದೀವಿ. ಹರಪ್ಪ ನಾಗರಿಕತೆಯ ಕಾಲ. ಹಾಗಾದ್ರೆ ಇತಿಹಾಸ ಕಾಲ ಅಂದರೆ ರೀ, ಅಕ್ಷರಗಳ ಅರಿವಿದ್ದು ಅದನ್ನು ಹಿಂದಲು ಓದಲು ಸಾಧ್ಯವಾಗ್ತಕ್ಕಂಥ ಕಾಲವನ್ನು ನಾವು ಇತಿಹಾಸ ಕಾಲ ಅಂತ ಕರಿತಾ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಇಲ್ಲಿವರೆಗೆ ನಾವು ಏನು ಮಾಡಿದಪ್ಪ ಅಂದ್ರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಬಗ್ಗೆ ನಾವು ಈ ಸಮಯದಲ್ಲಿ ನೋಡಿದೆವು. ಹಾಗಾದ್ರೆ ಈ ಸಮಯದಲ್ಲಿ ಪಾಠವನ್ನು ತಾವೆಲ್ಲರೂ ಕೇಳಿದರೆ, ಹಾಗಾದರೆ ಈ ಸಮಯದಲ್ಲಿ ಈ ಪಾಠದ ಪ್ರಶ್ನೆ ಉತ್ತರಗಳಿಗೆ ತಾವೆಲ್ಲರೂ ಕಮೆಂಟ್ ಮಾಡುವವರಾಗಿ ಆಗುತ್ತಾ ಹೇಳ್ತಾನೆ. ಹಾಗಾದರೆ ನೋಡ್ರಿ, ಪ್ರಶ್ನೆ ನಂಬರ್ 1 ಹೀಗಿದರೆ, ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಹಾಗಾದರೆ ಪ್ರಶ್ನೆ ನಂಬರ್ 1, ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯುತ್ತಾರೆ? ಹೌದಲ್ರಿ. ಆನಂತರ ಸೂಕ್ಷ್ಮ ಶಿಲಾಯುಗವನ್ನ ಡ್ಯಾಶ್ ಶಿಲಾಯುಗ ಅಂತ ಕರೀತಾರೆ. ಹೌದಲ್ರಿ. ಯಾವ ಶಿಲಾಯುಗ ಅಂತ ಕರೀತಾರ? ಹೌದಲ್ರಿ. ಹಾಗಾದ್ರೆ ಭಾರತ ಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದವು? ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಅದೇ ರೀತಿಯಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವ್ಯಾವ್ರಿ? ಅದು ಹಳೆ ಶಿಲಾಯುಗದ ಮಾನವರ ಉಪಕರಣಗಳನ್ನ ಹೆಸರಿಸಿರಿ. ಯಾವ ಒಂದು ಯುಗದಲ್ಲಿ ಮಾನವರು ಕೃಷಿಯನ್ನು ಮಾಡಲಾರಂಭಿಸಿದರು? ಹೌದಲ್ರಿ.
ಅನಂತರ ಮಾನವರು ಬಳಸಿದ ಮೊದಲ ಲೋಹ ಯಾವುದ್ರಿ? ಇತಿಹಾಸದ ಪ್ರಮುಖ ಆಧಾರಗಳು ಯಾವ್ರಿ? ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡ್ರಿ. ಹೌದಲ್ರಿ? ಇವನ್ನೆಲ್ಲವನ್ನ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳಿನ ಕ್ಲಾಸಿನಲ್ಲಿ ಈ ಒಂದು ಪ್ರಶ್ನೆ ಉತ್ತರಗಳಿಗೆ ನಾವು ಉತ್ತರಗಳನ್ನು ಬಿಡಿಸಿ ಮುಂದಿನ ಒಂದು ಕ್ಲಾಸನ್ನು ಏನು ಮಾಡೋಣಪ್ಪ ಅಂದ್ರೆ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿಯನ್ನು ತಿಳಿಸಿ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.